ಇರುತ್ತೆ, ಆರಂಭಿಕ ವಿಚಾರ ಇದು. ಆದ್ರೂ ನೋಡಿ ಈಗಾಗಲೇ ಬಿಜೆಪಿಯವರು ಲಡ್ಡು ಹಂಚಿಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆ ಲಡ್ಡು ಹಂಚ ಆಮೇಲೆ ಒಂದು ಇದ್ರಲ್ಲಿ ನೋಡ್ತಾ ಇದ್ದೆ ನಾನು, ಒಡಿಶಾದಲ್ಲಿ ರಸಗುಲ್ಲ ಅದೇನದು ಅಲ್ಲ ಜಾಮೂನ್ ಅಲ್ಲ, ಅವ್ರದ್ದು ವೈಟ್ ಇದು ಬರುತ್ತೆ ಆ ತರದ್ದು ಆಗಲೇ ರೆಡಿ ಮಾಡ್ಬಿಟ್ಟಿದ್ದಾರೆ. ರಸಮಲೈನ ಸಿದ್ಧ ಮಾಡ್ಕೊಬಿಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಬಿಜೆಪಿ ನಾವು ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಆಮೇಲೆ ಜೊತೆಗೆ ಅವರು ಒಡಿಶಾ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಅವ್ರಿಗೆ. ಅಸೆಂಬ್ಲಿ ಕೂಡ ಈ ಬಾರಿ ಸಾಕಷ್ಟು ಸದ್ದು ಮಾಡಿತ್ತು. ಅದರಲ್ಲೂ NDA ಮೈತ್ರಿಕೂಟಕ್ಕೆ ಈ ತೆಲುಗು ದೇಶಂ ಪಾರ್ಟಿ ಮತ್ತೆ ಈ ಪವನ್ ಕಲ್ಯಾಣ್ ಅವರ ಜನಸೇನೆ ಪಾರ್ಟಿ ಕೂಡ ಈ ಸರಿ ಮರ್ಜ್ ಆಗಿರೋದ್ರಿಂದ ಜಗನ್ಮೋಹನ್ ರೆಡ್ಡಿಗೆ ಏನಾದ್ರೂ ಹೊಡೆತ ಬಿಡ್ಬೋದು. ತೀವ್ರತರವಾದಂತ ಹಣಾಹಣಿ ಇದೆ. ಅಲ್ಲೇನಾಗಿದೆ, YSRCP ಅಷ್ಟೊಂದು ಸುಲಭವಾಗಿ ಏನು ಬಹಳ ಹೀನಾಯವಾಗಿ ಸೋಲುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಗೆಲ್ಬೋದು. ಆದ್ರೆ ಇವಾಗಿನ ಎಕ್ಸಿಟ್ ಪೋಲ್ಗಳ ಪ್ರಕಾರ ಈ ಬಾರಿ ಅಲ್ಲಿ NDA ಅಧಿಕಾರಕ್ಕೆ ಬರುತ್ತೆ. ಅಂದ್ರೆ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ಅಲ್ಲಿ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ಒಂದು ಇದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಆದ್ರೆ YSRCPನೂ ಸಹ ಅಷ್ಟೊಂದು ಸುಲಭವಾಗಿ ಸೋಲುತ್ತೆ ಅಂತಾನೂ ಸಹ ಹೇಳಿಲ್ಲ. ಕೆಲವೊಂದು ಎಕ್ಸಿಟ್ ಪೋಲ್ಗಳು YSRCPನೇ ಅಧಿಕಾರಕ್ಕೆ ಬರುತ್ತೆ ಅಂತಾನು ಹೇಳಿದ್ದಾರೆ. ಸಂಚೆ ಮತ ಎಣಿಕೆಗಳಲ್ಲಿ ಮೊದಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಈಗ ಅಂಚೆ ಮತ ಎಣಿಕೆಯಲ್ಲಿ ಮುನ್ನಡೆ. ಪ್ರಭಾ ಮಲ್ಲಿಕಾರ್ಜುನ್ಗೆ ಮುನ್ನಡೆ ಸಿಕ್ಕಿದೆ. ದಾವಣಗೆರೆಯಲ್ಲಿ ಓಟು ಪವಿತ್ರ. ಸಂಚೆ ಮತ ಎಣಿಕೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ಗೆ 28 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇದು ಮೊದಲ ಕಾಂಗ್ರೆಸ್ಗೆ ಬರ್ತಾ ಇರುವಂತಹ ಮುನ್ನಡೆ ಅಂತಾನೆ ಹೇಳಬಹುದು. ಈಗಾಗಲೇ ಹೇಳಿದಂಗೆ ಆವು ಏಣಿ ಆಟದ ತರನೇ ನಾವು ನೋಡ್ತೀವಿ. ಯಾಕಂದ್ರೆ ಇದು ಕೇವಲ ಅಂಚೆ ಮತ ಎಣಿಕೆ ಆಗ್ತಾ ಇರೋದು. ಕೆಲವೊಬ್ರು ಮುಂದಿದ್ದಾರೆ, ಕೆಲವೊಬ್ರು ಹಿಂದಿದ್ದಾರೆ, ಬಟ್ ತುಂಬಾ ಅಂತರ ಇಲ್ಲ. 28-29 ಮತಗಳ ಅಂತರದಲ್ಲಿ ಹಿಂದೆ ಮುಂದೆ ಇರೋದು. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೋ ಗೊತ್ತಿಲ್ಲ. ದಾವಣಗೆರೆ ಅಂದ ತಕ್ಷಣ ಅಲ್ಲಿ ಕಾಂಗ್ರೆಸ್ ಹಿಡಿತವನ್ನ ಸಾಧಿಸ್ಕೊಂಡಿರೋದು.